ನಾನೀಗ ತ್ರಿವೇಣಿ ಸಂಗಮದಲ್ಲಿದ್ದೀನಿ, ಪ್ರಯಾಗರಾಜಲ್ಲಿ. ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಏನು ಪ್ರಯೋಜನ? ಇನ್ನು ಅಷ್ಟೇ ಅಲ್ಲದೆ ಕುಂಭಮೇಳ ಇದೆಯಲ್ಲ, ಈಗ ಕುಂಭಮೇಳ ನಡೀತಿದೆ. ಅದಕ್ಕೆ ಅಂತ ಒಂದೆರಡು ದಿವಸ ಮುಂಚೆನೇ ಬಂದ್ಬಿಟ್ಟಿದ್ದೀನಿ. ಎಲ್ಲ ವೀಡಿಯೋಗಳು ಮಾಡಿದ್ದೆ, ಆ ಮೊಬೈಲು ಹಾಳಾಯಿತು. ಇನ್ನೊಂದು ಯಾವುದೋ ಒಂದು ಮತ್ತೆ ರಿಪೇರಿ ಮಾಡಿಸಿ ಇದು ಮಾಡಿಕೊಂಡು ಮಾಡ್ತಿದ್ದೀನಿ. ಹಿಂದೆ ಮಾಡಿದ್ದೆಲ್ಲ ವೀಡಿಯೋಗಳು ಒಂದು 4 ದಿವಸ ಮುಂಚೆನೇ ಬಂದಿದ್ದೆ. ಅವೆಲ್ಲವೂ ವೀಡಿಯೋಗಳೆಲ್ಲ ಹೋಗ್ಬಿಟ್ಟಿದೆ. ಈಗ ಆದಷ್ಟು ಎಷ್ಟು ಇದೆಯೋ ಅಷ್ಟನ್ನೇ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ಈ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಏನು ಪ್ರಯೋಜನ? ಇದೆಲ್ಲರೂ ಉಲ್ಲೇಖ ಆಗಿದೆಯಾ ನಮ್ಮ ಪುರಾಣ ಗ್ರಂಥಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲರೂ ಉಲ್ಲೇಖ ಆಗಿದೆಯಾ? ಇವೆಲ್ಲವುದ್ರ ಬಗ್ಗೆಯೂ ಕೂಡ ಈ ವಿಡಿಯೋಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ನಾನೀಗ ಪ್ರಯಾಗರಾಜಲ್ಲಿದ್ದೀನಿ. ಪ್ರಯಾಗ ಅಂತ ಹೇಳಿದ್ರೆ ಹಿಂದೆನೇ ಹೇಳಿದ್ದೆ, 2 ಅಥವಾ 2ಕ್ಕಿಂತ ಹೆಚ್ಚು ನದಿಗಳು ಒಟ್ಟಿಗೆ ಸೇರ್ತು ಅಂತ ಹೇಳಿದ್ರೆ ಅದನ್ನು ಪ್ರಯಾಗ ಅಂತ ಕರಿತೀವಿ ಅಂತ. ಇದು ಪ್ರಯಾಗರಾಜ ಅಂತ ಕರೀತಾರೆ. ಇಲ್ಲಿ ತ್ರಿವೇಣಿ ಸಂಗಮ ಇದೆ. ಅದರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತಲೂ ಕೂಡ ಕರೀತಾರೆ. ಪ್ರಯಾಗರಾಜನ, ಅಲಹಾಬಾದಲ್ಲಿರುವಂತಹ ಪ್ರಯಾಗರಾಜನ ತ್ರಿವೇಣಿ ಸಂಗಮ. ಯಾವ್ದು ಸಂಗಮ ಆಗುತ್ತೆ? ಗಂಗಾ, ಯಮುನಾ ಮತ್ತೆ ಸರಸ್ವತಿ. ಸರಸ್ವತಿ ಗುಪ್ತಗಾಮಿನಿ, ಅದು ಕಾಣಿಸ್ಕೊಳ್ಳೋದಿಲ್ಲ. ಗಂಗೆ ಒಂಚೂರು ಲೈಟ್ ಕಲರ್ ಇರುತ್ತೆ, ಯಮುನಾ ಒಂಚೂರು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಎರಡು ಒಟ್ಟಿಗೆ ಸೇರೋದು ಮೇಲಿಂದ ನೋಡಿದ್ವಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅದರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇದನ್ನ ತೀರ್ಥರಾಜ ಅಂತಲೂ ಕೂಡ ಕರೀತಾರೆ. ತೀರ್ಥಗಳು ಅಂತ ಹೇಳಿದ್ರೆ 7 ಮೋಕ್ಷದಾಯಕ ತೀರ್ಥಗಳಿದೆ. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳಿ 7 ಕ್ಷೇತ್ರಗಳನ್ನು ಕೂಡ ಮೋಕ್ಷವನ್ನು ನೀಡುವಂತಹ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಅಂತ ಕರೀತಾರೆ. ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ರಾಜರ ರೀತಿಯಲ್ಲಿದೆ ಈ ಪ್ರಯಾಗ. ಅದರಿಂದಾಗಿ ಇದನ್ನ ಪ್ರಯಾಗರಾಜ ಅಂತಲೂ ಕೂಡ ಕರೀತಾರೆ. ಇನ್ನು ಅಷ್ಟೇ ಅಲ್ಲದೆ ಇದಕ್ಕೆ ಪ್ರಯಾಗ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ ಮಹಾಭಾರತದಲ್ಲೂ ಕೂಡ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಒಮ್ಮೆ ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಒಂದು ಯಜ್ಞ ಮಾಡಿರ್ತಾರೆ, ವಿಶಿಷ್ಟವಾದಂತಹ ಯಜ್ಞ, ಯಾಗ, ಪ್ರಯಾಗ. ಯಾಗ ಅಂತ ಹೇಳಿದ್ರೆ ಅನೇಕ ದಿವಸ ನಡೆಯುವಂತಹ ಹವನ. ಅದರಿಂದ ಅದು ವಿಶಿಷ್ಟವಾದಂತಹ ಹವನವನ್ನು ಮಾಡಿದ್ರು. ಅದರಿಂದಾಗಿ ಪ್ರಕೃಷ್ಟ ಯಾಗ, ಪ್ರಕೃಷ್ಟ ಅಂತ ಹೇಳಿದ್ರೆ ಅತ್ಯಂತ ವಿಶಿಷ್ಟವಾದಂತಹ ಯಾಗವನ್ನ ಬ್ರಹ್ಮದೇವರು ಮಾಡಿದ್ರು. ಅದರಿಂದಾಗಿ ಈ ಜಾಗಕ್ಕೆ ಪ್ರಯಾಗ ಅಂತಲೂ ಕೂಡ ಬಂತು. ಪ್ರಯಾಗ ಅಂತ ಯಾಕೆ ಕರೀತಾರೆ ಅಂತ ಹೇಳಿ ವಾದಿರಾಜರು ಕೂಡ ವರ್ಣನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪುಣ್ಯಕ್ಷೇತ್ರ ಏನಿದೆ, ಇಲ್ಲಿ ಬಂದು ಸ್ನಾನ ಮಾಡಿದ್ವಿ ಅಂತ ಹೇಳಿದ್ರೆ ಇದು ದೊಡ್ಡ ಯಾಗ ಮಾಡಿದ್ದಕ್ಕಿಂತ ಏನು ಕಮ್ಮಿ ಅಲ್ಲ, ಅದರಿಂದ ಪ್ರಕೃಷ್ಟವಾದಂತಹ ಯಾಗ ಮಾಡೋದಕ್ಕಿಂತಲೂ ಕೂಡ ಕಮ್ಮಿ ಅಲ್ಲ. ಅದರಿಂದಾಗಿ ಕೂಡ ಇದನ್ನ ಪ್ರಯಾಗ ಅಂತ ಕರಿಬೋದು ಅಂತ ಹೇಳಿ ವಾದಿರಾಜ ವರ್ಣನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ವಾದಿರಾಜರು ಹೇಳ್ತಾರೆ, ತ್ರಿವೇಣಿ ಅಘಮರ್ಷಣಿ ಕೃಪಾಣಿ ಮುಕ್ತಿಕಾರಿಣಿ ಅಂತ. ತ್ರಿವೇಣಿ ಅಂತ ಹೇಳಿದ್ರೆ ಈ ತ್ರಿವೇಣಿ ಸಂಗಮ ಅನ್ನೋದೇನಿದೆ, ಅಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಈ ನದಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಘಮರ್ಷಣಿ, ನಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ನಾಶ ಮಾಡುವಂತಹ, ಮತ್ತೆ ಯಾವ್ದಿದೆ ಕೃಪಾಣಿ, ಬಹಳ ಕೃಪಾಳುವಾದಂತಹ, ಮುಕ್ತಿದಾಯಿನಿ, ಮೋಕ್ಷವನ್ನು ನೀಡುವಂಥವಳು ಅಂತಹ ಯಾವ ಈ ತ್ರಿವೇಣಿ ಸಂಗಮ ಇದೆ, ಇವಳೇನ್ ಮಾಡ್ಲಿ ನಮ್ಮ ಎಲ್ಲಾ ಪಾಪ ರಾಶಿಗಳನ್ನ ನಾಶ ಮಾಡ್ಲಿ, ನಮ್ಮ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡ್ಲಿ ಅಂತ ಈ ರೀತಿಯಾಗಿ ಬೇಡ್ಕೋಬೇಕು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಅದರಿಂದ ಈ ತ್ರಿವೇಣಿ ಅನ್ನೋದ್ರಿಂದ ಅವ್ರು ಹೇಳೋದ್ರಿಂದ ಏನ್ ಗೊತ್ತಾಗುತ್ತೆ? ಇವು ಅಘಮರ್ಷಿಣಿ, ನಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ಕಳೆಯುವಂಥವಳು, ಕೃಪಾಣಿ, ಕೃಪೆಯುಳ್ಳವಳು, ಮುಕ್ತಿದಾಯಿನಿ, ಮೋಕ್ಷವನ್ನು ನೀಡುವಂಥವಳು ಅಂತ ಈ ರೀತಿಯಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರ ಬಗ್ಗೆ ಅನೇಕ ಕಡೆ ಉಲ್ಲೇಖ ಇದೆ. ಪದ್ಮ ಪುರಾಣದಲ್ಲಾಗಿರ್ಬೋದು, ಮಹಾಭಾರತದಲ್ಲಾಗಿರ್ಬೋದು. ಆಮೇಲೆ ಒಂದ್ ಕಡೆ ಬರುತ್ತೆ, ಗಂಗಾ ಯಮುನೆಯೋರ್ ಮಧ್ಯೆ ಸ್ನಾತಿ ಯಸ್ ಸಂಗಮೇ ನರಹ ದಶಾಶ್ವಮೇಧಮಾಪ್ನೋತಿ ಕುಲಂ ಚೈವ ಸಮುದ್ಧರೇತ್ ಅಂತ. ಗಂಗಾ ಯಮುನಾ ಈ ಸಂಗಮದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ, ಸ್ನಾತಿ ಅಂತ ಹೇಳಿದ್ರೆ ಸ್ನಾನ ಮಾಡ್ತಾರೆ, ಯಹ ನರಹ ಸಂಗಮೇ ನರಹ ದಶಾಶ್ವಮೇಧ ಅಂತ ಹೇಳಿದ್ರೆ 10 ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಏನ್ ಫಲ ಸಿಗುತ್ತೋ ಅಷ್ಟು ಫಲವನ್ನು ಪಡ್ಕೊಂತಾರೆ. ಇನ್ನು ಅಷ್ಟೇ ಅಲ್ಲದೆ ಅವರ ಕುಲವೂ ಕೂಡ ಉದ್ಧಾರ ಆಗುತ್ತೆ ಅಂತ ಈ ರೀತಿಯ ವಾಕ್ಯ ಇದೆ. ಆಮೇಲೆ ರಾಮ ಮತ್ತೆ ಸೀತಾ, ಲಕ್ಷ್ಮಣ ಕೂಡ ವನವಾಸದಲ್ಲಿದ್ದಾಗ ಈ ನದಿ ದಂಡೆಗೆ ಬಂದಿದ್ರು ಅಂತನೂ ಕೂಡ ವಾಕ್ಯ ಇದೆ. ಮತ್ತೆ ಇಲ್ಲಿ ಬಂದಾದ್ಮೇಲೆ ಏನೇನ್ ನೋಡ್ಬೇಕು ಅಂತ ಹೇಳಿದ್ರೆ, ನೋಡ್ಲೇಬೇಕಾದಂತ ಸ್ಥಳ ಅಂತ ಹೇಳಿದ್ರೆ ವಟ ವೃಕ್ಷ, ಅಕ್ಷಯ ವಟ ಅಂತಿದೆ. ಆ ಒಂದು ವಟ ವೃಕ್ಷ, ಆಲದ ಮರ, ಅದನ್ನ ದರ್ಶನ ಮಾಡೋದ್ರಿಂದಲೇ ಎಲ್ಲ ನಮ್ಮ ಪಾಪಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಅದಕ್ಕೊಂದು ಹೋಗ್ಲೇಬೇಕು. ಅದಾದ್ಮೇಲೆ ಅಲ್ಲೇ ಹತ್ರದಲ್ಲೇ ಪ್ರಯಾಗ ಮಾಧವ ಅಂತ ಶ್ರೀಹರಿಯ ಒಂದು ಮಂದಿರ ಇದೆ, ಪ್ರಯಾಗ ಮಾಧವ ಅಂತ, ಅದರ ಬಳಿಯಲ್ಲಿ, ಅದರ ಹತ್ರದಲ್ಲೇ, ಅಲ್ಲೂ ಕೂಡ ಹೋಗ್ಲೇಬೇಕು. ತ್ರಿವೇಣಿ ಸಂಗಮಕ್ಕೆ ಬಂದ್ರೆ ಒಂದು ತ್ರಿವೇಣಿಯಲ್ಲಿ ಸಂಗಮದಲ್ಲಿ ಸ್ನಾನ ಮಾಡೋದು ಅತ್ಯಂತ ಇಂಪಾರ್ಟೆಂಟ್. ಅದಾದ್ಮೇಲೆ ವಟ ವೃಕ್ಷ, ಅಕ್ಷಯ ವಟ ಅಂತ ಹೇಳಿದ್ರೆ ಆಲದ ಮರ, ಅದನ್ನ ದರ್ಶನ ಮಾಡೋದು. ಅದಾದ್ಮೇಲೆ ಪ್ರಯಾಗ ಮಾಧವ ಇದೆಯಲ್ಲ, ಅದನ್ನ ದರ್ಶನ ಮಾಡ್ಲೇಬೇಕು ಅಂತ.
ಇನ್ನ ಈ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಏನ್ ಪ್ರಯೋಜನ ಅಂತ. ನದಿಯಲ್ಲೇ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಕ್ಕಿಂತಲೂ ಕೂಡ ಸಂಗಮಗಳಾಗಿತ್ತು ಅಂತ ಹೇಳಿದ್ರೆ 2 ಅಥವಾ 3ಕ್ಕಿಂತ ಹೆಚ್ಚು ನದಿಗಳು ಒಟ್ಟಿಗೆ ಸಂಗಮ ಆಗ್ತಿರುತ್ತಲ್ಲ, ಅಂತ ಕಡೆಯಲ್ಲಿ ನಾವು ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಅಷ್ಟೇ ಅಲ್ಲದೆ ತ್ರಿವೇಣಿ ಸಂಗಮದಲ್ಲಿ, ಯಾವುದು ಇದು ಗಂಗಾ ಯಮುನಾ ಸರಸ್ವತಿ ಇದೆಯಲ್ಲ, ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೂ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಸಂಗಮದಲ್ಲಿ ಏನಾಗಿರುತ್ತೆ, ಒಂದು ದೊಡ್ಡ ನದಿ ಆಗಿರುತ್ತೆ, ಇನ್ನೆಲ್ಲವೂ ಕೂಡ ಸಣ್ಣ ಸಣ್ಣ ನದಿ ಸೇರ್ಕೊಂಡಿರುತ್ತೆ. ಆದ್ರೆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ಅಂತ ನಾವೇನು ಸಪ್ತ ದೊಡ್ಡ ನದಿಗಳು ಅಂತ ಹೇಳ್ತೀವಿ, ಅದರಲ್ಲಿ 3 ನದಿಗಳು ಒಟ್ಟಿಗೆ ಸೇರುತ್ತೆ. ಅದರಿಂದ ಇದನ್ನ ತುಂಬಾ ದೊಡ್ಡ ತೀರ್ಥರಾಜ ಅಂತಲೂ ಕೂಡ ಕರೀತಾರೆ. ಅಂತಹ ದೊಡ್ಡ ಸಂಗಮ ಇದು. ಅದ್ರಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು. ಇದರಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲೂ ಕೂಡ ಮಾಘ ಮಾಸದಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತುಂಬಾ ಇನ್ನೂ ಶ್ರೇಷ್ಠ. ಆ ಮಾಘ ಮಾಸದಲ್ಲೂ ಕುಂಭಮೇಳ ನಡೆಯುತ್ತಲ್ಲ, ಕುಂಭಮೇಳ 12 ವರ್ಷಕ್ಕೆ ಇಲ್ಲ 144 ವರ್ಷಕ್ಕೊಮ್ಮೆ ನಡೆಯುತ್ತೆ. ಈ ಸತಿ ನಡೀತಿರೋದು 144 ವರ್ಷಕ್ಕೊಮ್ಮೆ. ಅದರಿಂದ ಇದರಲ್ಲಿ ಮಾಡುವಂತಹದ್ದು ಇನ್ನೂ ಕೂಡ ಶ್ರೇಷ್ಠ. ಈ ಕುಂಭಮೇಳದಲ್ಲೂ ಕೂಡ ಶಶಿ ಸ್ನಾನ ಅಂತ ಬರುತ್ತೆ. ಒಂದಿಷ್ಟು ದಿನಗಳು ಪರ್ವಕಾಲಗಳು ಅಂತಿರುತ್ತೆ. ಹೇಗೆ ಗ್ರಹಣ ಪರ್ವಕಾಲನು, ಅದೇ ರೀತಿಯಾಗಿ ಇಡೀ ಕುಂಭಮೇಳದಲ್ಲಿ ತಿಂಗಳಾನುಗಟ್ಟಲೆ ನಡೆಯುವಂತಹ ಕುಂಭಮೇಳದಲ್ಲಿ ಒಂದಿಷ್ಟು ದಿನಗಳು ಪರ್ವಕಾಲ, ಪರ್ವ ದಿವಸಗಳು ಅಂತಿರುತ್ತೆ. ಅದರಲ್ಲಿ ಸ್ನಾನ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತ. ಇದಿಷ್ಟು ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಅಂತ ಹೇಳಿದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಏನು ಪ್ರಯೋಜನ, ಮತ್ತೆ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಏನು ಪ್ರಯೋಜನ ಅಂತ ಗೊತ್ತಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಶ್ರೀಕೃಷ್ಣ ಅರ್ಪಿತಮಸ್ತು.